ಅಕೌಂಟಬಿಲಿಟಿ ಎಲ್ಲಿದಪ್ಪ ಅದು? ಯಾರಿಗೆ ಯಾವ ಸಂಸ್ಥೆಗೆ ಎಷ್ಟು ಕೊಟ್ರಿ, ಎಷ್ಟು ಉಳಿತು, ಎಷ್ಟು ಯೋಜನೆಗಳು ಬೆಳೆದವು? ಇವತ್ತು ಈ ಹೌಸಿಂಗ್ದಿರ್ಬೋದು, ಮನೆ ಕಟ್ಟೋದ್ರ ಬಡವರಿಗೆ, ಅಥವಾ ಇನ್ನೋಡ ಪ್ರಧಾನಿ ಯೋಜನೆಗಳು ಮತ್ತೇನೋ ಇರ್ಬೋದು, ಇದು ಜಲ ಶುದ್ಧೀಕರಣದ ನಮ್ಮ ಕಾರ್ಯಕ್ರಮಗಳಿರ್ಬೋದು, ಶಿಕ್ಷಣ ಬಗ್ಗೆ ಕಾರ್ಯಕ್ರಮಗಳಿರ್ಬೋದು, ಅದು ಮತ್ತಾವುದು ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲ ಖರ್ಚು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ನೂರಾರು ಸ್ಕೀಮ್ಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಹೇಳಿದ್ರಿ ಈಗ 21% ಮಾತ್ರ ಖರ್ಚಾಗಿದೆ, ಅದರ ರೆಕಾರ್ಡ್ಸ್ ಅದಾವ. ಇನ್ನು 79% ಇವತ್ತು ರೆಕಾರ್ಡ್ ಇಲ್ಲ. ಆ ದುಡ್ಡು ಎಲ್ಲಿ ಹೋಯಿತು, ಯಾರು ಖರ್ಚು ಮಾಡಿದ್ರು ಅದನ್ನು ಈ ಬಿಡುಗಡೆ ಮಾಡಿರಿ. ಯಾಕಂದ್ರೆ ಇವತ್ತು ಇವರೆಲ್ಲ ಪ್ರಶ್ನೆ ಮಾಡುವಂಥದ್ದು, ಈ ಹಿಂದೂ ಸಂಘಟನೆಗಳಿಗೆ ಆರ್ಥಿಕ ಮೂಲ ಯಾವುದು, ಎಲ್ಲಿದೆ ಬರ್ತದೆ, ನೀವು ಎರಡಕ್ಕೂ ರೆಕ್ ಮಾಡಿರಿ. ಯಾಕಂದ್ರೆ ನಿಮ್ಗೆ ಗೊತ್ತದ, ಆಲ್ರೆಡಿ ನೋಟ್ಬಂದಿ ಅಂದರೆ ಡಿಮಾನಿಟೈಸೇಷನ್ ಮಾಡಿದಂಥದ್ದು, ನೋಟ ನಗದೀಕರಣ ಮಾಡಿ 500,000 ರೂಪಾಯಿ ಬಂದ್ ಮಾಡಿದಾಗ, ಅದನ್ನು ಬಂದ್ ಮಾಡಿದಾಗ ನಿಜವಾಗಿಯೂ ಅವತ್ತು ಹೊಡೆದು ಬಿದ್ದಿದ್ದು ಯಾರಿಗೆ ಅಂದರೆ, ಈ ದೇಶಕ್ಕೆ ಎಷ್ಟು ಲಾಭ ಆಯಿತು ಹಾನಿ ಆಯಿತೋ ಬೇರೆ, ಅದರ ವಿರೋಧ ಪಕ್ಷಗಳು, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳ ಏನು ದುಡ್ಡು ಮಾಡಿಕೊಂಡಿದ್ರು ಇಲೆಕ್ಷನ್. ನಮ್ಮ ಇಲೆಕ್ಷನ್ ಎದಕ್ಕೆ ಆಗ್ತದೆ? ದುಡ್ಡು ಕೊಟ್ಟು ದುಡ್ಡು ಆರಿಸಿ ಬರುವಂಥದ್ದು, ದುಡ್ಡು ಹಾಕೋದು, ದುಡ್ಡು ತೆಗೆಯೋದು. ಈಗ ಹಲವು ಸಲ ಮಾತಾಡಿದ್ದೀನಿ ಮಾತನ್ನು. ಆ ಒಂದು ದುಡ್ಡು ಈ ಪ್ರಾದೇಶಿಕ ಪಕ್ಷಗಳಿಂದ 1000 ಮತ್ತು 500 ಕಟ್ ಮಾಡೋದ್ರಿಂದಾಗ ಆಟೋಮೆಟಿಕ್ಕಾಗಿ ಅವ್ರದ್ದೆಲ್ಲ ಒಂದು ಫಂಡ್ ಏನಾಗಿಬಿಡ್ತು, ಲಾಸ್ ಆಗಿಬಿಡ್ತು. ಹೀಗಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳು ವಿಶೇಷವಾಗಿ ಸೋಲೋದ ಕಾರಣ ಅಲ್ಲಿ ದುಡ್ಡು ಇಲ್ಲದ್ದು, ಫಂಡ್ ಇಲ್ಲದ್ದು. ಯಾಕಂದರೆ ಇವತ್ತು ಇಡೀ ದೇಶ ತುಂಬ ನಾವೆಲ್ಲ ಮತದಾರ ಏನಾಗಿಬಿಟ್ಟಿವಪ್ಪ ಅಂದ್ರೆ ದುಡ್ಡು ತೊಗೊಂಡು ಓಟ್ ಹಾಕುವಂಥ ಒಂದು ಸ್ಥಿತಿಗೆ ಬಂದಿತ್ತಿದ್ವಿ. ಭಾಳ ಜನ, ಎಲ್ಲರದ್ದು ಹೇಳೋದಿಲ್ಲ, ಆದರೆ ಕಡಿಮೆ ಪರ್ಸೆಂಟೇಜ್ ಅಷ್ಟೇ ದುಡ್ಡು ತೊಗೊಳ್ಳೋದು ಓಟ್ ಹಾಕ್ತಾರೆ. ಮ್ಯಾಕ್ಸಿಮಮ್ ಎಲ್ಲರೂ ನಮಗೆ ಎಷ್ಟು ಕೊಡ್ತೀರಪ್ಪ, 500 ಕೊಡ್ರಿ, 1000 ಕೊಡ್ರಿ ಅಂತ ನಾವು ಮತದಾರ ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿಗೆ ಬಂದಿದ್ದು ಕೇವಲ BJP ಒಂದು ಬಿಟ್ಟು ಉಳಿದವ್ರು ಎಲ್ಲರೂ ಇಲ್ಲ ಅಂತ ಆರೋಪ ಮಾಡ್ತಾರೆ ಇವರು ಪಕ್ಷದವರು. ಇವತ್ತು ಪ್ರಾದೇಶಿಕ ಪಕ್ಷ ಹತ್ರ ದುಡ್ಡನೇ ಇಲ್ಲ. ಯಾಕಂದ್ರೆ ಅವ್ರ ಮೇಲೆ ಇಡೀ ಒಂದು ಈ IT, CBI, ಮುಂದೆ ಅದೇ ಕಾಲಕ್ಕೆ ED ಇವುಗಳು ದಾಳಿ ಮಾಡಿ ಆ ವಿರೋಧ ಪಕ್ಷಗಳನ್ನೆಲ್ಲ ಇವತ್ತು ತಗೊಬಂದಿತ್ತಂದ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ತಮ್ಮ ಕಡೆ ಕೂತಿದ್ದಾರೆ ಅಂತೇಳಿ ನಮ್ಮ ವಿರೋಧ ಪಕ್ಷಗಳು, ಅದರಲ್ಲೂ ಇಂಡಿಯಾ ಗಠಬಂಧನ್ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಈ ಒಂದು ಏನು ತಿದ್ದುಪಡಿ ತರ್ತಾ ಇದ್ದೀರಿ, ಈ ವಿದೇಶಿ ದೇಣಿಗೆ ನಿಯಂತ್ರಣ ಮಸೂದೆಗೆ, ಅಂದರೆ FCRA ತಿದ್ದುಪಡಿ ಅಂತ ತರ್ತಾ ಇದ್ದೀರಿ, ಇದಕ್ಕೂ ಕಂಟ್ರೋಲ್ ಆಗಬೇಕು, ಅದಕ್ಕೂ ಆಗಬೇಕು, ಎಲ್ಲರೂ ಪಾರದರ್ಶಕ ಆಗಬೇಕು, ನಮ್ದಷ್ಟೇ ಅಲ್ಲ ಅನ್ನುವಂಥ ಒಂದು ದೊಡ್ಡ ಒಂದು ಪ್ರಶ್ನೆ ಅಥವಾ ಉತ್ತರವನ್ನು ತಂದಿಟ್ಟಿದ್ದಾರೆ. ಇವತ್ತು ಈ ದಿಶೆಯಲ್ಲಿ ಚರ್ಚೆ ಆಗಬೇಕು ಈ ಒಂದು ಸದನದಲ್ಲೇ ಅನ್ನುವಂಥ ಒಂದು ಒತ್ತಡವನ್ನು ಇವತ್ತು ವಿರೋಧ ಪಕ್ಷ ತರ್ತಾ ಇದ್ದಾರೆ. ಮತ್ತು ಇದು ಸತ್ಯನದ ಎರಡೂ ಕಡೆ ಆಗಲಿ, ಎಲ್ಲ ಬಂದಾಗಲಿ, ಒಟ್ಟಿನಲ್ಲಿ ರಾಜಕೀಯ ಪಕ್ಷಗಳಿಗೆ, ಪೊಲಿಟಿಕಲ್ ಪಾರ್ಟಿಗಳಿಗೆ ಎಲ್ಲದಕ್ಕೂ